ಬನ್ನಿ ಮಟನ್ ಸಾಂಬಾರು ಮಾಡೋದು ಹೇಗೆ ನೋಡೋಣ. ಕಡಲೆಪಪ್ಪು, ಲವಂಗ, ಚಕ್ಕೆ, ಶುಂಠಿ, ಬೆಳ್ಳುಳ್ಳಿ, 2 ಬೆಳ್ಳುಳ್ಳಿ, ಕೊಬ್ಬರಿ ತುರಿ, ಸಾಂಬಾರು ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಗಸಗಸೆ, ಬ್ಯಾಡಗಿ ಮೆಣಸಿನ್ಕಾಯಿ, ಕರಿದ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ, ಕಸೂರಿ ಮೆಂತಿ, ಕೊತ್ತಂಬರಿ ಬೀಜ, ಅರಿಶಿನ, 3/4 kg ಮಟನ್ ತಗೊಂಡಿದ್ದೀನಿ. ಎಣ್ಣೆ ಕಾಯಕ್ಕಿಟ್ಟು ಸ್ಲೋ ಫ್ಲೇಮಲ್ಲಿ ಮಾಡ್ಕೊಬೇಕು. ಇದನ್ನು 7 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, 3 ಗುಂಟೂರು ಮೆಣಸಿನ್ಕಾಯಿ, 2 ಖಾರದ ಮೆಣಸಿನ್ಕಾಯಿ, 1 ಇಡಿ ಕೊತ್ತಂಬರಿ ಬೀಜ ಹಾಕ್ಕೊಂಡಿದ್ದೀನಿ, 1 ಸಾಂಬಾರು ಈರುಳ್ಳಿನ 1 ಇಡಿಗಿನ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನಾನು, ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಕಲರ್ ಬರಬೇಕು. ಈರುಳ್ಳಿ ಎಲ್ಲ ಫುಲ್ಲು ಹತ್ರ ಸ್ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಮಾತ್ರ ಹಾಕ್ಕೊಂಡಿದ್ದೀನಿ ನಾನು. ಇನ್ನೊಂದು ಮಸಾಲ ಮಾಡೋಕ್ಕೇನು ಅಂತ ಚಕ್ಕೆ ಹಾಕ್ಕೊಂಡು, ಲವಂಗ 4, ಶುಂಠಿ 3 ಪೀಸ್ ಶುಂಠಿ ಹಾಕ್ಕೊಂಡಿದ್ದೀನಿ, ಬೆಳ್ಳುಳ್ಳಿ 1 ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, 2 ಅಂದ್ಕೊಳ್ಳಿ ಬೆಳ್ಳುಳ್ಳಿ, ಕಡಲೆಪಪ್ಪು 1 ಇಡಿ ಕಡಲೆಪಪ್ಪು, ಕೊಬ್ಬರಿ, ಸ್ವಲ್ಪ ಗಸಗಸೆ 2 ಸ್ಪೂನ್ ಗಸಗಸೆ ಹಾಕ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಕೊಳ್ಳಿ. 2 ಸಪ್ರೇಟಾಗಿ ಬೇಕಾದರೆ ನೀವು ರುಬ್ಕೊಬೋದು, ಇಲ್ಲಾಂದರೆ ಒಂದೇ ಸಲ ರುಬ್ಕೊಬೋದು. ನೀರು ಹಾಕ್ಕೊಂಡು ರುಬ್ಕೊತೀನಿ. 2 ಕುಕ್ಕರ್ಗೆ ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿ, 1 ಟೊಮೊಟೊ ಹಾಕ್ಕೊತಿದ್ದೀನಿ, ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಸ್ವಲ್ಪ ಕಸೂರಿ ಮೆಂತಿನ ಹಾಕ್ಕೊತೀನಿ, ಅರಿಶಿನ ಹಾಕಿ ಮುಕ್ಕಾಲು kg ಮಟನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸಿ ಜಾರಲ್ಲಿ ರುಬ್ಬಿರುವಂಥ 2 ಮಸಾಲಾನ ಹಾಕ್ಕೊಳ್ಳಿ. ಉಪ್ಪು 1 ಸ್ಪೂನ್ ಉಪ್ಪು ಹಾಕ್ಕೊಳ್ಳಿ. 2 ವಿಸಿಲ್ ಕೂಗಿಸ್ಕೊಳ್ಳಿ, ರೆಡಿ ಆಗುತ್ತೆ. ಮೇಲ್ಗಡೆ ಬೆಂದಿದ್ರೆ ಎಣ್ಣೆ ಎಲ್ಲ ತೆಲ್ಲುತ್ತೆ. ನಾವು ಡಿಶ್ ಟೀ ಹಾಕಿದ್ದೀರಿ, ಡಿಶ್ ಟೀ ಹಾಕಿ ಸಾಂಬಾರು ರೆಡಿ ಆಗುತ್ತೆ. ಇವಾಗ ಮುದ್ದೆ ಮಾಡಿ, ಮುದ್ದೆ ಜೊತೆ ಸಾಂಬಾರು ರೆಡಿ. ನೀವು ಇದೇ ಥರ ಮಾಡಿ ನೋಡಿ, ಇಷ್ಟವಾದರೆ ಕಮೆಂಟ್ ಮಾಡಿ.